ಇನ್ನು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಂಬಡ್ತಿ ಪಡೆಯಲು ಹಣ ನೀಡಿರುವಂತಹ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ರು. ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆದಿದೆ ಸಿಸಿಬಿ. ಯಾಕೆಂದ್ರೆ ಯಾವುದೇ ರೀತಿ ಸಾಕ್ಷಿ ಆಧಾರಗಳಿಲ್ಲದೆ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ಸಿಎಸ್ ಕೂಡ ರಿಯಾಕ್ಟ್ ಮಾಡಿದ್ರು. ಅವರು ಸೂಕ್ತವಾದ ಸಾಕ್ಷಿಗಳನ್ನ ಒದಗಿಸಬೇಕಾಗತ್ತೆ, ಇಲ್ಲ ಅಂದ್ರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗ ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನನ್ನ ವಶಕ್ಕೆ ಪಡೆಯಲಾಗಿದೆ. ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕಾಗಿ ಈ ರೀತಿಯ ಆರೋಪವನ್ನ ಮಾಡಿದ್ರು, ಅವರ ಬಳಿ ಇರುವಂತಹ ಸಾಕ್ಷಿ ಆಧಾರಗಳೇನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧವಾಗಿ ಅವರು ಆರೋಪವನ್ನ ಮಾಡ್ತಾರೆ. ಅಂದ್ರೆ ಮುಂಬಡ್ತಿಯನ್ನ ಪಡೆಯೋದಕ್ಕೆ ಅವರು ಹಣವನ್ನ ನೀಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಅವರ ಬಳಿ ಸಾಕ್ಷಿಗಳಿದ್ಯಾ, ಆ ಕುರಿತಂತೆ ಆಧಾರಗಳಿದ್ಯಾ, ಯಾವ ಕಾರಣದಿಂದಾಗಿ ಈ ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾರೆ. ಸಿಎಸ್ಗೆ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇತ್ತು. ಅದು ಆಧಾರರಹಿತ ಆರೋಪ ಅಂತ ಹೇಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಅವರೇನಾದ್ರೂ ಒಂದು ವೇಳೆ ಸಾಕ್ಷಿ ಆಧಾರಗಳನ್ನ ಪುರಾವೆಗಳನ್ನ ನೀಡದೇ ಆದ್ರೆ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಸದ್ಯ ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆದಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಂತಿನಗರ ಸಿಸಿಬಿಯ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ನೋಡಿ, ಈಗ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣರನ್ನ ಕರ್ಕೊಂಡು ಹೋಗಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಅವರನ್ನ ವಶಕ್ಕೆ ಪಡೆದ್ರು ಅನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇದೆ. ಶಾಂತಿನಗರದ ಸಿಸಿಬಿ ಕಚೇರಿ ಏನಿದೆ ಅಲ್ಲಿ ಸ್ನೇಹಮಯಿ ಕೃಷ್ಣರ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಹೇಳಿದಂತೆ ಈ ಹಿಂದೆಯೂ ಕೂಡ ಅವರು ಸಾಕಷ್ಟು ಬಾರಿ ಕೆಲ ಆರೋಪಗಳನ್ನ ಮಾಡಿದ್ರು. ಯಾರೇ ಏನೇ ಆರೋಪಗಳನ್ನ ಮಾಡಬೇಕಾದ್ರೂ ಕೂಡ, ಅದರಲ್ಲೂ ಇಂತಹ ವಿಚಾರದಲ್ಲಿ ಆರೋಪಗಳನ್ನ ಮಾಡಬೇಕಾದ್ರೆ ಸಾಕ್ಷಿ ಆಧಾರಗಳು ಪುರಾವೆಗಳಿರ್ಬೇಕಾಗತ್ತೆ. ಸುಮ್ಮನೆ ಬಂದು ಯಾರ ಬಗ್ಗೆ ಬೇಕಾದ್ರೂ ಈ ರೀತಿ ಮಾಡೋದ್ರಿಂದ ಅವರ ಮಾನಹಾನಿ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣರನ್ನ ಸದ್ಯ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರನ್ನ ಸದ್ಯ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಟೇಶ್ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ದೂರನ್ನ ದಾಖಲಿಸಿದ್ರು. ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲಂಚ ಕೊಟ್ಟಿದ್ರು ಅನ್ನುವಂತಹ ಆರೋಪ. ಮುಂಬಡ್ತಿ ಪಡೆಯೋದಕ್ಕೆ ನಟೇಶ್ ಲಂಚ ನೀಡಿದಂತಹ ಆರೋಪ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಟೇಶ್ ಕೂಡ ಪ್ರತಿ ದೂರನ್ನ ದಾಖಲಿಸಿದ್ರು, ಎಫ್ಐಆರ್ ಅನ್ನ ದಾಖಲಿಸಿದ್ರು. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದಂತೆ ನನ್ನ ಮೇಲೆ ಸುಖಾಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಟೇಶ್ ದೂರನ್ನ ದಾಖಲಿಸಿದ್ರು. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ನಟೇಶ್ ವಿರುದ್ಧ, ಬನ್ನಿ ನೋಡ್ಕೊಂಡು ಬರೋಣ. 2026 ಫೆಬ್ರವರಿ 9ರಂದು ನನಗೆ ಬಂದಿರುವ ಮಾಹಿತಿ ಪ್ರಕಾರ KA41C6723 ಸಂಖ್ಯೆಯ ಇಟಿಯಾಸ್ ಕಾರಿನಲ್ಲಿ ಬೆಂಗಳೂರಿನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು 5 ಬ್ಯಾಗುಗಳಲ್ಲಿ ಮೈಸೂರಿಗೆ ಬಂದಿದ್ದು ಎಲ್ಲಿಂದ ಬಂದಿದೆ ಎಂಬ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಸದರಿ ಕಾರಿನ ಫೋಟೋನ ನಕಲು ಪ್ರತಿಯನ್ನ ಲಗತ್ತಿಸಿರುತ್ತೇನೆ. ಸದರಿ ಹಣವು ಈ ಹಿಂದೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ DB ನಟೇಶ್ ಎಂಬುವರಿಗೆ ಸೇರಿದ್ದಾಗಿರುತ್ತೆ ಎಂಬ ಮಾಹಿತಿ ಇರುತ್ತೆ. ಮೈಸೂರಿನ ವಿಜಯನಗರದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವ ಹೆಬ್ಬಾಳು ಬಡಾವಣೆಯಲ್ಲಿ ಗ್ಯಾಸ್ ಬಂಕಿನ ಬಳಿಗೆ ನಿಖಿಲ್ ಎಂಬುವರು ಮಧ್ಯಾಹ್ನ ಸುಮಾರು 1 ರಿಂದ 2 ಗಂಟೆ ಸಮಯದಲ್ಲಿ ಹೋಗಿ ಮೇಲ್ಕಂಡ ಕಾರಿನಿಂದ 4 ಬ್ಯಾಗುಗಳನ್ನು ಇರಿಸಿಕೊಂಡು ತಮ್ಮ ಕಾರಿನಲ್ಲಿ ಹಾಕಿಕೊಂಡು ನಿಖಿಲ್ ಅಲ್ಲಿಂದ ಹೋಗಿರುತ್ತಾರೆ. ಉಳಿದ ಒಂದು ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಹೊರಟ ಇಟಿಯಾಸ್ ಕಾರು ಹಳೆಯ ಕೋರ್ಟ್ ಸಮೀಪ ಇರುವ RTO ಕಚೇರಿ ಬಳಿಗೆ ಬಂದಿದ್ದು ಅಲ್ಲಿಂದ ಎಲ್ಲಿಗೆ ಹೋಗಿದೆ ಎಂಬುದು ಆ ಸಮಯದಲ್ಲಿ ಸ್ಪಷ್ಟವಾಗಿ ತಿಳಿದಿರುವುದಿಲ್ಲ. ಆನಂತರ ತಿಳಿದು ಬಂದಿರುವುದೇನೆಂದರೆ RTO ಸಮೀಪ ಇರುವ ಸಜ್ವತ್ ಎಂಬುವರ ಮನೆಯ ಬಳಿಗೆ ಹೋಗಿದ್ದು ಅಲ್ಲಿ ಒಂದು ಬ್ಯಾಗ್ ಇರಿಸಲಾಗಿದೆ. ಸದರಿ 5 ಬ್ಯಾಗುಗಳಿಂದ ಒಟ್ಟು 9 ಕೋಟಿಗೂ ಅಧಿಕ ಹಣ ಬಂದಿದ್ದು
ಅದರಲ್ಲಿ ಸುಮಾರು 1,60,00,000 ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರ ಕಡೆಯವರಿಗೆ ನೀಡಲಾಗಿದೆ ಎಂಬುದು ತಿಳಿದುಬಂದಿದೆ. ಈ ಕಾರಣದಿಂದ ಟಿವಿ ನಟೇಶ್ ಅವರಿಗೆ ಬಡ್ತಿ ನೀಡಿ 13/2/2026 ಆದೇಶ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಸ್ನೇಹಮಯಿ ಕೃಷ್ಣ ಒಂದು ದೂರನ್ನ ದಾಖಲಿಸಿದ್ರು ನಟೇಶ್ ಅವರ ವಿರುದ್ಧವಾಗಿ. ಈಗ ನಟೇಶ್ ಕೂಡ ಪ್ರತಿ ದೂರನ್ನ ದಾಖಲಿಸಿದ್ದಾರೆ ಅನ್ನೋದು. ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿರುವಂತಹ ಕಾರಣ ಆದ್ರೂ ಏನು ಪ್ರಜ್ವಲ್? ಮಧು, ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರು ಡಿ.ಬಿ. ನಟೇಶ್ ಅವರಿಂದ ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟುವನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ 1.5 ಕೋಟಿಯಷ್ಟು ಹಣವನ್ನು ಶಾಲಿನಿ ರಜನೀಶ್ ಅವರಿಗೆ ನೀಡಿ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಈಗ ರೀಸೆಂಟಾಗಿ 13 ತಾರೀಕು ಬಂದಂಥ ಏನೋ ಪ್ರಮೋಷನ್ ಲಿಸ್ಟ್ ಏನಿತ್ತು ಅದರಲ್ಲಿ ಡಿ.ಬಿ. ನಟೇಶ್ ಅವರ ಹೆಸರಿತ್ತು. ಇದಕ್ಕೆ ಇಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರಮುಖವಾದಂಥ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡಿದರು. ಆದರೆ ಈ ಆರೋಪ ಸಖತ್ತು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ, ಎಲ್ಲ ಕಡೆ ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಇದಕ್ಕೆ ಬೇಕಾದಂಥ ಸೂಕ್ತ ಸಾಕ್ಷ್ಯ ಆಧಾರಗಳು ಇಲ್ದಲೇನೆ ನನ್ನ ಮೇಲೆ ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಮತ್ತು ಇದರಲ್ಲಿ ನಿರ್ದಿಷ್ಟವಾದ ಉದ್ದೇಶಗಳನ್ನು ಒಳಗೊಂಡಂತ ಒಂದು ಆರೋಪ ಇದು ಅಂತೇಳಿ ಡಿ.ಬಿ. ನಟೇಶ್ ಅವರು ನಿನ್ನೆ ಬೆಂಗಳೂರಿನ ಕಮಿಷನರ್ ಕಚೇರಿಯ ಆವರಣದಲ್ಲಿರುವಂಥ CCBಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ವು. ಆ ಒಂದು ದೂರಿನ ಅನ್ವಯವಾಗಿ CCBಯ ಸೈಬರ್ ಕ್ರೈಮ್ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ವು. FIR ಅನ್ನ ಅನ್ವಯವಾಗಿ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಹತ್ರ ಇದ್ದಂಥ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅಧಿಕೃತವಾಗಿ ಇನ್ನು ಬಂಧನ ಪ್ರಕ್ರಿಯೆಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಲ್ಲ. ಕೆಲವೇ ಗಂಟೆಗಳ ಹಿಂದೆ ಅವರನ್ನು ವಶಕ್ಕೆ ಪಡೆದು ಸಿಟಿ ಸಿವಿಲ್ ಕೋರ್ಟಿಂದ ಶಾಂತಿನಗರದ ಬಳಿ ಇರುವಂಥ CCBಯ ಕಚೇರಿಗೆ ಕರೆದುಕೊಂಡು ಹೋಗುವಂಥ ಕೆಲಸ ಆಗಿದೆ. ಅಲ್ಲಿ ಅವರನ್ನು ಇಟ್ಕೊಂಡು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು CCB ಅಧಿಕಾರಿಗಳು ಮಾಡ್ತಿದ್ದಾರೆ. ಅಲ್ಲಿ ವಿಚಾರಣೆಯ ಬಳಿಕವಾಗಿ ಒಂದಷ್ಟು ಪ್ರಾಥಮಿಕ ಹೇಳಿಕೆಗಳನ್ನು ಪಡ್ಕೊಂಡ ಬಳಿಕವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನು ಬಂಧನ ಮಾಡುವಂಥ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ. ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಅಥವಾ ಸಾಕ್ಷ್ಯಾಧಾರಗಳನ್ನು ಅಲ್ಲಿ ವಿಚಾರಣೆ ವೇಳೆ ಏನು ನಡೆಯುತ್ತೆ ಅನ್ನೋದ್ರ ಮೇಲೆ ಮತ್ತೆ ಏನಾದರೂ ನೋಟಿಸ್ ಕೊಟ್ಟು ಅವರನ್ನು ಮತ್ತೆ ಕಳಿಸುವಂಥದ್ದು ಅಥವಾ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಕರಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಥವಾ ಬಂಧನ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ ಅನ್ನೋ ಈ ಪ್ರಶ್ನೆಗೆ ಇನ್ನೂ ಒಂದು 2 ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಪ್ರಜ್ವಲ್, CS ಕೂಡ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರ ಆರೋಪಕ್ಕೆ ಸಾಕ್ಷಿಗಳು ಪುರಾವೆಗಳು ಇರ್ಬೇಕಾಗತ್ತೆ, ಇಲ್ಲ ಅಂದಲ್ಲಿ ಅವರನ್ನ ಬಂಧಿಸಬೇಕಾಗತ್ತೆ ಅಂತ. ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಬಳಿ ಯಾವುದೇ ರೀತಿ ಸಾಕ್ಷಿ ಆಧಾರಗಳು ಇಲ್ವಾ? ಅದನ್ನ ಈಗ ಏನು ಕೇಸ್ ದಾಖಲಾದ್ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ ಯಾವ ಒಂದು ಸಾಕ್ಷ್ಯ ಆಧಾರಗಳನ್ನು ಇಟ್ಕೊಂಡು ಯಾವ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಇವನ್ ಇನ್ಕ್ಲೂಡಿಂಗ್ ಕಾರ್ ನಂಬರ್ ಸಹಿತ ಮತ್ತೆ 5 ಬ್ಯಾಗ್ಗಳು 4 ಬ್ಯಾಗ್ಗಳು ನಿಖಿಲ್ ಅನ್ನೋ ವ್ಯಕ್ತಿ ಹೆಸರು ಇದೆಲ್ಲದನ್ನು ಉಲ್ಲೇಖ ಮಾಡಲಿಕ್ಕೆ ತಮ್ಮ ಹತ್ರ ಏನು ಸಾಕ್ಷ್ಯ ಆಧಾರಗಳಿದೆ ಅನ್ನೋದನ್ನ ತನಿಖೆ ಮಾಡ್ತಿರುವಂತ CCBಯ ಸೈಬರ್ ಕ್ರೈಮ್ ಅಧಿಕಾರಿಗಳು ಕೇಳ್ತಾರೆ. ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಅದಕ್ಕೆ ಸಂಬಂಧ ಇರುವಂತ ಅಂದ್ರೆ ಅವ್ರು ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲದಕ್ಕೂ ಬೇಕಾಗಿರುವಂತ ಸಾಕ್ಷ್ಯ ಆಧಾರಗಳನ್ನ ಅಂದ್ರೆ ಅವ್ರು ಮಾಡಿರುವಂತ ಆರೋಪವೇ ನಿಜ ಅನ್ನೋ ಸಾಕ್ಷ್ಯ ಆಧಾರಗಳನ್ನ ಪೊಲೀಸರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಅಲ್ಲಿ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಇವ್ರು ಮಾಡಿದಂತ ಸಾಕ್ಷ್ಯ ಆಧಾರಗಳು ನಿಜವಾ ಅಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗುತ್ತೆ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಆ ಸಾಕ್ಷ್ಯ ಆಧಾರಗಳನ್ನೇನು ಸ್ನೇಹಮಯಿ ಕೃಷ್ಣ ಅವರು ಪಬ್ಲಿಕ್ ಡೊಮೈನಿಗೆ ಬಿಟ್ಟಿಲ್ಲ, ಮತ್ತೆ ಇನ್ನು ಪೊಲೀಸ್ ಅಧಿಕಾರಿಗಳ ಕೈಗೂ ಸಹಿತ ಸಿಕ್ಕಿಲ್ಲ. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನ ಸ್ನೇಹಮಯಿ ಕೃಷ್ಣ ಮನೆಯಲ್ಲಿ ಸದ್ಯ ಶೋಧ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಮನೆಯಲ್ಲಿ CCB ಕಾರ್ಯಾಚರಣೆ ನಡೆಸ್ತಾ ಇದೆ. ಮೈಸೂರಿನ ಗೌರಿಶಂಕರ ನಗರದಲ್ಲಿರುವಂತಹ ಕೃಷ್ಣ ನಿವಾಸ. ಬೆಂಗಳೂರಿನ CCB ಅಧಿಕಾರಿಗಳು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಅಂದ್ರೆ ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಸೂರಿನ ಸ್ನೇಹಮಯಿ ಕೃಷ್ಣ ಮನೆಯಲ್ಲಿ CCB ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಏನಾದ್ರೂ ದಾಖಲೆಗಳು ಸಿಕ್ಕಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ CCB ಅಧಿಕಾರಿಗಳು. ಈಗ ಸದ್ಯ ಮೈಸೂರಿನ ಮನೆಯಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಏನಾದ್ರೂ ದಾಖಲೆಗಳು ಸಿಕ್ಕಿದ್ಯಾ? ಏನಾದ್ರೂ ಪ್ರಮುಖ ಅಂಶಗಳು ಗೊತ್ತಾಗಿದ್ಯಾ ರಾಮ್? ಸದ್ಯಕ್ಕೆ ಮೈಸೂರಿನ ಗೌರಿಶಂಕರ ನಗರದಲ್ಲಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ನಿವಾಸ ಮತ್ತು ಕಚೇರಿ 2 ಕಡೆಗಳಲ್ಲೂ ಸಹ ಬೆಂಗಳೂರಿನ CCB ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು, ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಅವರನ್ನೇನು ಬೆಂಗಳೂರಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಎಲ್ಲಾ ವಿಚಾರಗಳಿಗೂ ಸಹ ಏನು ನಟೇಶ್ ಮುಡಾದ ಮಾಜಿ ಆಯುಕ್ತರು ಅವರು ನೀಡಿರುವ ದೂರಿನ ಆಧಾರದ ಅನ್ವಯ CCB ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇರೋ ಮಾಹಿತಿ ಲಭ್ಯವಾಗಿದೆ.
ಅಂದ್ರೆ ನಟೇಶ್ ಅವರ ವಿರುದ್ಧ ಒಂದು ಲೋಕಾಯುಕ್ತರಿಗೆ ಲಂಚವನ್ನ ನೀಡಿದಂಥದ್ದು, ಮತ್ತೆ ಸರ್ಕಾರದ ಕಾರ್ಯದರ್ಶಿಗೆ ಲಂಚವನ್ನ ನೀಡಿ ಮುಂಬಡ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಕೆಲ ದಾಖಲೆಗಳನ್ನು ಸಹ ಅವರು ಬಿಡುಗಡೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಟೇಶ್ ಅವರು ದೂರು ನೀಡಿದ್ದಾರೆ ಸಿಸಿಬಿಗೆ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತೇಳಿ. ಸದ್ಯ ಗೌರಿಶಂಕರ್ ನಿವಾಸಕ್ಕೆ ಬೆಂಗಳೂರಿನಿಂದ ಬಂದಂತಹ ಪೊಲೀಸರು ಅಲ್ಲಿರುವಂತಹ ದಾಖಲೆಗಳು ಮತ್ತೆ ಮಹತ್ವದ ವಿಚಾರಗಳನ್ನ ತನಿಖೆ ಮಾಡುವುದಕ್ಕಾಗಿ ಆಗಮಿಸುವಂತದ್ದು. ಮತ್ತೆ ಸದ್ಯಕ್ಕೆ ಯಾವ ರೀತಿಯಾದಂತಹ ದಾಖಲೆಗಳು ಲಭ್ಯವಾಗಿದೆ, ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಬೆಂಗಳೂರು ಸಿಸಿಬಿ ಪೊಲೀಸರು ಮೈಸೂರಿನ ನಿವಾಸದಲ್ಲಿ ಈಗ ತಪಾಸಣೆ ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧು ನಾಗರಾಜ್. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಮೈಸೂರಿನಲ್ಲಿ ಗಮನಿಸ್ತಾ ಇರೋ ಹಾಗೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ಸಂಪೂರ್ಣವಾದ ಮನೆಯನ್ನ ಜಾಲಾಡ್ತಾ ಇದ್ದಾರೆ. ಶಾಂತಿನಗರ ಸಿಸಿಬಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ವಿಚಾರಣೆ ನಡೀತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ವಶಕ್ಕೆ ಪಡೆದಂತಹ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ. ಯಾಕಂದ್ರೆ ಅವರು ಕೊಟ್ಟಂತಹ ಹೇಳಿಕೆ, ದೂರಿನಲ್ಲಿ ದಾಖಲಿಸಿದಂತಹ ಕೆಲ ಅಂಶಗಳು, 5 ಬ್ಯಾಗ್ ವಿಚಾರವನ್ನ ತಿಳಿಸಿದ್ದಾರೆ. ಅದರಲ್ಲಿ 4 ಬ್ಯಾಗ್ಗಳನ್ನ ನಿಖಿಲ್ ಅನ್ನುವಂತಹ ವ್ಯಕ್ತಿ ಎತ್ಕೊಂಡು ಹೋಗ್ತಾನೆ ಅನ್ನೋದು, ಅದಾದ ನಂತರ 1 ಬ್ಯಾಗ್ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅನ್ನುವಂಥದ್ದು. ಅದಾದ ನಂತರದಲ್ಲಿ ಅವರು ಮಾಡಿದಂತಹ ಗಂಭೀರ ಆರೋಪ ಅಂತ ಅಂದ್ರೆ ಶಾಲಿನಿ ರಜನೀಶ್, ಸಿಎಂ ಅಂದ್ರೆ ಕಾರ್ಯದರ್ಶಿಯಾದಂತಹ CS ಶಾಲಿನಿ ರಜನೀಶ್ ಅವರು ಹಣವನ್ನ ಪಡೆದಿದ್ದಾರೆ. ನಟೇಶ್ ಅವರು ಮುಂಬಡ್ತಿ ಪಡೆಯೋದಕ್ಕಾಗಿ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ. ಸುಮಾರು 9 ಕೋಟಿಯಷ್ಟು ಹಣವನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಆರೋಪವನ್ನ ಮಾಡಿದ್ರು. CS ಕಡೆಯವರು ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅವರು ಆರೋಪವನ್ನ ಮಾಡಿದ್ರು. ಇನ್ನು ಶಾಲಿನಿ ರಜನೀಶ್ ಅವರಿದ್ದಾರಲ್ಲ, ಅವರ ಕಡೆಯವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಆ ವಿಚಾರದಲ್ಲಿ ಈಗ ನಟೇಶ್ ಅವರು ಕೂಡ ಪ್ರತಿ ದೂರನ್ನ ದಾಖಲಿಸಿದ್ರು. ನಿನ್ನೆ ನಟೇಶ್ ಅವರು ಪ್ರತಿ ದೂರನ್ನ ದಾಖಲಿಸ್ತಾ ಇದ್ದಂತೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ಅವರನ್ನ ವಶಕ್ಕೆ ಪಡಿತಾರೆ. ಸ್ನೇಹಮಯಿ ಕೃಷ್ಣ ಅವರನ್ನ ಶಾಂತಿನಗರದ ಸಿಸಿಬಿ ಕಚೇರಿಗೆ ಸದ್ಯ ಸ್ನೇಹಮಯಿ ಕೃಷ್ಣ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅವರ ಬಳಿ ಇರುವಂತಹ ದಾಖಲೆಗಳನ್ನ ಒಂದ್ ಕಡೆ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಅವರ ಬಳಿ ಇನ್ನೂ ಯಾವ್ದಾದ್ರೂ ದಾಖಲೆಗಳಿದ್ಯಾ ಅಥವಾ ಇದಕ್ಕೆ ಯಾವ್ದಾದ್ರೂ ಕುಮ್ಮಕ್ಕಿದ್ಯಾ, ಬೇಕು ಅಂತಲೇ ಆರೋಪವನ್ನ ಮಾಡ್ತಾ ಇದ್ದಾರಾ, ಯಾರಾದ್ರೂ ಹೇಳಿ ರೀತಿ ದೂರನ್ನ ನೀಡಿದ್ದಾರಾ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನ ನಡೆಸಲಾಗುತ್ತೆ.